ಶಿಕ್ಷಕರಿಗೆ ಒತ್ತಡರಹಿತ ವಾತಾವರಣ ಬೇಕಿದೆ. ಅಮನುಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡುವ ಶಿಕ್ಷಕರಿಗೆ ಸರ್ಕಾರದ ಯೋಜನೆಗಳ ಜಾರಿ, ಸರ್ವೆ, ಚುನಾವಣೆ, ಬಿಸಿಯೂಟದ ಕಾರ್ಯಕ್ರಮ ಸೇರಿದಂತೆ ಸರ್ಕಾರದ 10 ಹಲವು ಕಾರ್ಯಕ್ರಮಗಳನ್ನು ಸಹಕಾರಗೊಳಿಸುವ ಕೆಲಸದ ಒತ್ತಡವಿರುತ್ತದೆ. ಈ ಒತ್ತಡಗಳನ್ನು ಕಡಿಮೆ ಮಾಡಿದಲ್ಲಿ ಎಲ್ಲ ಶಿಕ್ಷಕರು ಸಹ ಮಕ್ಕಳ ಅಭಿವೃದ್ಧಿಗೆ ಇನ್ನು ಹೆಚ್ಚಿನ ಒತ್ತು ನೀಡಿ ಕೆಲಸ ಮಾಡಬಹುದಾಗಿದೆ ಎಂದು ನಿವೃತ್ತ ಮುಖ್ಯ ಶಿಕ್ಷಕ ಅಮನುಲ್ಲಾರವರು ಅಭಿಪ್ರಾಯವನ್ನ ಪಟ್ಟರು. ಅವರು ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಹೊಸಪಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ 4 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ವಯೋನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸನ್ಮಾನ ಹಾಗೂ ಬೀಳ್ಕೊಡುಗೆ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು. ಸರ್ಕಾರಿ ಶಾಲೆಯ ಶಿಕ್ಷಕರು ಕೆಲಸ ಮಾಡುವ ವೇಳೆಯಲ್ಲಿ ಹಲವಾರು ಸರ್ಕಾರಿ ಯೋಜನೆಗಳನ್ನು ಜಾರಿಗೆ ಅನುಷ್ಠಾನಕ್ಕೆ ಕ್ರಮ ವಹಿಸುವ ಉನ್ನತ ಅಧಿಕಾರಿಗಳಿಂದ ಒತ್ತಡದಿಂದ ಕೂಡಿದ ಕೆಲಸಗಳನ್ನು ಮಾಡುತ್ತಾರೆ. ಶಾಲೆಗಳಲ್ಲಿ ಶಿಕ್ಷಕರಾದವರು ತಮ್ಮ ಮಕ್ಕಳಿಗೆ ಏನಾದರೂ ಒಂದು ಕಲಿಸಬೇಕೆಂಬ ಮಹದಾಸೆಯನ್ನ ಇಟ್ಟುಕೊಂಡು ಈ ವೃತ್ತಿಗೆ ಬರುತ್ತಾರೆ. ಆದರೆ ಇಲ್ಲಿನ ಒತ್ತಡ ಸರ್ಕಾರಿ ದಾಸ್ತಾವೇಜುಗಳ ನಿರ್ವಹಣೆ, ಯೋಜನೆಗಳ ಜಾರಿ, ಹಲವು ರೀತಿಯ ಒತ್ತಡದ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ನಾವು ಕಲಿಸಬೇಕಾದ ಹಲವು ವಿಷಯಗಳಲ್ಲಿ ಹಿನ್ನಡೆಯಾಗುತ್ತಿದೆ. ಆದ್ದರಿಂದ ಸರ್ಕಾರವು ನಮ್ಮ ಶಿಕ್ಷಕರ ಒತ್ತಡಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಶಿಕ್ಷಕ ವೃತ್ತಿ ವಿಶ್ವದಲ್ಲೇ ಶ್ರೇಷ್ಠ ವೃತ್ತಿಯಾಗಿದೆ. ಶಾಲೆ ಎಂಬುದು ಮಕ್ಕಳನ್ನ ಸಮಾಜದ ಮೌಲ್ಯಯುತ, ಸಂಸ್ಕಾರವಂತ, ಯೋಗ್ಯವಂತ ಪ್ರಜೆಗಳನ್ನಾಗಿ ಸಮಾಜದ ಆಸ್ತಿಯನ್ನಾಗಿ ತಯಾರಿಸುವ ಕಾರ್ಖಾನೆಯಾಗಿರುತ್ತದೆ. ಇಂತಹ ಶಾಲೆಗಳಲ್ಲಿ ಕೆಲಸ ಮಾಡುವ ಶಿಕ್ಷಕರು ಹೆಚ್ಚಿನ ಶ್ರಮವನ್ನ ವಹಿಸಿ ಮಕ್ಕಳಲ್ಲಿ ಉತ್ತಮ ನಡವಳಿಕೆಗಳನ್ನ ಸಂಸ್ಕಾರ ಸಮಾಜ ಒಪ್ಪುವ ರೀತಿಯಲ್ಲಿ ತಿದ್ದಿ ಬುದ್ಧಿ ಹೇಳುವ ಕೆಲಸವನ್ನ ಮಾಡುತ್ತಾರೆ. ಖಾಸಗಿ ಶಾಲೆಗಳಲ್ಲಿ ಭರಾಟೆಯಲ್ಲಿ ಸರ್ಕಾರಿ ಶಾಲೆಗಳ ಉಳಿಸಿಕೊಳ್ಳುವುದೇ ದೊಡ್ಡ ಸವಾಲಿನ ಕೆಲಸವಾಗಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇರುವುದೇ ಸರ್ಕಾರಿ ಶಾಲೆಗಳಲ್ಲಿ. ಇಂತಹ ಶಾಲೆಗಳಲ್ಲಿರುವ ಮಕ್ಕಳನ್ನ ಇನ್ನಷ್ಟು ಪ್ರಜ್ವಲಿಸುವಂತೆ ಮಾಡುವ ಕೆಲಸವನ್ನ ಶಿಕ್ಷಕರು ಮಾಡಬೇಕಿದೆ. ಈ ನಿಟ್ಟಿನಲ್ಲಿ 35 ವರ್ಷಗಳ ಕಾಲ ನನ್ನ ವೃತ್ತಿ ಜೀವನವನ್ನ ಮುಗಿಸಿದ್ದೇನೆ. ನನ್ನ ವೃತ್ತಿ ಜೀವನದಲ್ಲಿ ಯಾರಿಗಾದರೂ ನನ್ನಿಂದ ನೋವಾಗಿದ್ದಲ್ಲಿ ಈ ಸಂದರ್ಭದಲ್ಲಿ ಕ್ಷಮೆ ಕೇಳುತ್ತೇನೆ ಹಾಗೂ ಇವರಿಗೆ ನನಗೆ ಸಹಕಾರ ನೀಡಿದ, ಮಾರ್ಗದರ್ಶನ ನೀಡಿದ ಎಲ್ಲಾ ನನ್ನ ಗುರು ಹಿರಿಯರಿಗೆ ಹಾಗೂ ಸಹೋದ್ಯೋಗಿ ಮಿತ್ರರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಗುರುರಾಜ್, ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕಿ ಶ್ರೀಲಕ್ಷ್ಮಿ, ಸಹ ಶಿಕ್ಷಕರು, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು, ಸದಸ್ಯರು, ವಿದ್ಯಾರ್ಥಿಗಳು, ಗ್ರಾಮದ ಮುಖಂಡರು, ಪೋಷಕರು ಹಾಜರಿದ್ದರು. ನಮಸ್ಕಾರ. GHPS ಹೊಸಪಾಳ್ಯ ಶಾಲೆಯಲ್ಲಿ ನಾನು 9 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೇನೆ. ನನ್ನ ಪೂರ್ತಿ ಸೇವಾವಧಿ 36 ವರ್ಷ 6 ತಿಂಗಳು 3 ದಿನ ಆಗಿದೆ. ಇಂತಹ ಸೇವಾವಧಿಯಲ್ಲಿ ನಾನು ಸಾಕಷ್ಟು ಮಕ್ಕಳಿಗೆ ನನ್ನ ಕೈಲಾದಷ್ಟು ಸಹಾಯ ಅಂದರೆ ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ನಾನು ಸಹಕರಿಸಿದ್ದೇನೆ. ನಾನು ಈ ಶಾಲೆಗೆ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸೋಕೆ ಬಂದಾಗ ನಮ್ಮ ಈ ಶಾಲೆಯಲ್ಲಿ ನಾವು ಇರ್ತಕ್ಕಂಥ ಎಲ್ಲ ಶಿಕ್ಷಕರು, ಶ್ರೀಮತಿ ಶ್ರೀಲಕ್ಷ್ಮಿ ಅವರಾಗಿರ್ಬೋದು, ಶಾರದಾ ಮೇಡಮ್ ಅವರು, ಸೌಮ್ಯಾರವರು, ವೆಂಕಟೇಶ್ ಅವರು, ಹಾಗೂ ವಿಮಲಾ ಮೇಡಮ್ ಅವರು ಮತ್ತು ಮುದ್ದಣ್ಣ ಸರ್, ಇವರೆಲ್ಲರೂ ಕೂಡ ನನಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಒಂದು ಮನೆಯ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ಎಲ್ಲರ ಒಂದು ಸಹಕಾರ ಹೇಗೆ ಮುಖ್ಯವೋ ಈ ಶಾಲೆಯ ಒಂದು ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಆಗಬೇಕು ಅಂದರೆ ಎಲ್ಲ ಶಿಕ್ಷಕರ ಸಹಕಾರ ಬಹಳ ಮುಖ್ಯ. ಅಂತಹ ಸಹಕಾರವನ್ನು ತುಂಬ ನನಗೆ ಕೊಟ್ಟಿರೋದ್ರಿಂದ ನಾನು ಇದರಲ್ಲಿ ಸ್ವಲ್ಪ ಯಶಸ್ಸನ್ನು ಪಡೆದೀನಿ ಅಂತ ಹೇಳ್ತಾ ಇದ್ದೀನಿ. ಹಾಗೂ ನನಗೆ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡು ಬಹಳ ಅದ್ಧೂರಿಯಿಂದ ಆಚರಿಸಿದ್ದಾರೆ. ಇದನ್ನು ಹೇಗೆ ನಾನು ಅದನ್ನು ಜೀರ್ಣಿಸ್ಕೋಬೇಕು ನನಗೆ ಗೊತ್ತಿಲ್ಲ. ನನಗೆ ಅಷ್ಟೊಂದು ಅರ್ಹತೆ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ಅರ್ಹತೆಗೂ ಮೀರಿ ನನ್ನನ್ನು ಇವರು ಸನ್ಮಾನ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ನಮ್ಮ ಮನೆಯ ಫ್ಯಾಮಿಲಿ, ಅಂದರೆ ಸಹೋದರರಂತೆ ಸಹೋದರಿಯರಂತೆ. ಇದು ನನ್ನ ಕುಟುಂಬ. ಇದು ನಾನು ಮನೆಯಲ್ಲಿರ್ತಕ್ಕಂಥ ಕುಟುಂಬಕ್ಕಿಂತ ನಾನು ಹೆಚ್ಚಾಗಿ ನನ್ನ ಶಾಲೆಯ ಕುಟುಂಬವನ್ನು ಇಷ್ಟಪಡ್ತೇನೆ. ಹಾಗೆ ಈ ಗ್ರಾಮ ಕೂಡ ನನಗೆ ಉತ್ತಮವಾದ ಸಹಕಾರ ನೀಡಿದೆ. SDMC ಕೂಡ ಉತ್ತಮ ಸಹಕಾರ ನೀಡಿದೆ. ಇಲ್ಲಿಯ ಮಕ್ಕಳು ಅಂತೂ ತುಂಬ ಬುದ್ಧಿವಂತ ಮಕ್ಕಳು. ನಾವು ಯಾವುದನ್ನು ನಾವು ಹೇಳ್ಕೊಡ್ತೀವಿ ಅದನ್ನು ಅಚ್ಚುಕಟ್ಟಾಗಿ ಚಾಚು ತಪ್ಪದೆ ತುಂಬ ವಿದ್ಯಾಭ್ಯಾಸದಲ್ಲಿ ತುಂಬ ಮುಂದಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ನಮ್ಮ SSLC ಫಲಿತಾಂಶ ಕೂಡ ಒಂದು ಕಾರಣ ಆಗಿದೆ. ನಾನು ಇಂತಹ ಒಂದು ಅವಧಿಯನ್ನು ಪರಿಪೂರ್ಣ ನಾನು ಬಳಸಿದ್ದೀನಿ ಅಂತ ಸ್ವಲ್ಪ ಮಟ್ಟಿಗೆ ನನಗೆ ಅನಿಸ್ತಾ ಇದೆ. ಈ ಕಾರ್ಯಕ್ರಮವನ್ನು ಮುಂದೆ ನಮ್ಮ ಶಾಲೆಯ ಶ್ರೀಮತಿ ಶ್ರೀಲಕ್ಷ್ಮಿ ಅವರು ಇದನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಅಂತ ಅಂದ್ಬಿಟ್ಟು ನನಗೆ ನಂಬಿಕೆ ಇದೆ. ಇಂತಹ ಒಂದು ಕಾರ್ಯವನ್ನು ಅವರು ನಿಭಾಯಿಸಲಿ, ಅವರಿಗೆ ಒಳ್ಳೆಯ ಶಕ್ತಿ ನೀಡಲಿ, ಎಲ್ಲ ಶಿಕ್ಷಕರ ಸಹಕಾರ ಅವ್ರಿಗಿರಲಿ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಶಾಲೆಗೆ ಅತಿಥಿ ಶಿಕ್ಷಕರಂತ ಶ್ರೀಯುತ ಶ್ರೀನಿವಾಸರವರು ಕೂಡ ಸಹಕಾರ ನೀಡಿದ್ದಾರೆ. ಮತ್ತು ಇಲ್ಲಿ ನಮ್ಮ ಸಹೋದ್ಯೋಗಿ ಮಿತ್ರರು ಎಲ್ಲರೂ ಕೂಡ ಸಹಕಾರ ನೀಡಿದ್ದಾರೆ.
ನಮ್ಮ ಶಾಲೆಯವರು ಕೂಡ ಹಾಗೆ ಗ್ರಾಮಸ್ಥರು ಹಾಗೂ ನನ್ನ ಕುಟುಂಬದ ಬಗ್ಗೆ ನಾನು ಹೇಳಬೇಕು ಇಷ್ಟಪಡ್ತೀನಿ. ಅವರೆಲ್ಲ ಸಹಕಾರ ಇದ್ದಾಗ ಮಾತ್ರ ನಾನು ಇಲ್ಲಿ ಸಂತೋಷದಿಂದ ಈ ಶಾಲೆಯಲ್ಲಿ ಕೆಲಸ ಮಾಡೋದಕ್ಕೆ ಕಾರಣ ಆಯಿತು. ಹಾಗೆ ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದಿಸ್ತಾ ವಂದನೆಗಳನ್ನು ಅರ್ಪಿಸ್ತಾ ನಮ್ಮ ಈ ಶಾಲೆಯ ಪರವಾಗಿ ಈ ಬೀಳ್ಕೊಡುಗೆ ಸಮಾರಂಭವನ್ನು ದುಃಖದಿಂದ ನಾನು ಈ ಒಂದು ಸಮಾರಂಭದಿಂದ ಹೊರಗೆ ಹೋಗೋದಕ್ಕೆ ಇಷ್ಟಪಡ್ತೀನಿ. GHPS ಹೊಸಪಾಳ್ಯ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತರಾದಂತಹ ಶ್ರೀಯುತ ಅಮಾನುಲ್ಲಾ ಸರ್ ಅವರ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಪ್ರೀತಿಯ ನನ್ನ ನೆಚ್ಚಿನ ಮುಖ್ಯ ಗುರುಗಳಾದಂತಹ ಶ್ರೀಯುತ ಅಮಾನುಲ್ಲಾ ಸರ್ ಅವರಿಗೆ ನಾನು ಡಾಕ್ಟರ್ RM ನಾಗಭೂಷಣ ಅಂತೇಳಿ ಅಮಾನುಲ್ಲಾನ ಬಾಲ್ಯದ ಗೆಳೆಯರು ಯಶೋಧ ಅವರಿದ್ದಾರೆ, ರಘುರಾವ್ ಇದ್ದಾರೆ, ಗಿರೀಶ್ ಅವರಿದ್ದಾರೆ, ಕೋಮಲ ಅವರಿದ್ದಾರೆ, ಗಿರಿಜಾ ಅವರಿದ್ದಾರೆ. ನಾವೆಲ್ಲ ಬುಕ್ಕಾಪಟ್ಟಣದಲ್ಲಿ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ತನಕ ಮತ್ತು ಅದೇ ರೀತಿ ಗಜಾನನ ರೂರಲ್ ಹೈಸ್ಕೂಲ್ನಲ್ಲಿ SSLC ತನಕ ಜೊತೆಯಲ್ಲಿ ಓದಿದಂಥವರು. ಅವಿನಾವ ಭಾವ ಸಂಬಂಧವನ್ನು ಹೊಂದಿದಂತಹ ಗೆಳೆಯ. ಪ್ರಾರಂಭದಲ್ಲಿ ಹಾಸನ ಜಿಲ್ಲೆಯಲ್ಲಿ ಅವರು ಕೆಲಸವನ್ನು ಪ್ರಾರಂಭ ಮಾಡಿದ್ರು. ಆನಂತರ ನಮ್ಮ ತಾಲೂಕಿಗೆ, ಸಿರಾ ತಾಲೂಕಿಗೆ ಬಂದು ಕಡೆಯ ತನಕ ಈಗ ಮೊನ್ನೆ 30/6/2025 ಹೊಸಪಾಳ್ಯ ಗ್ರಾಮದಲ್ಲಿ ನಿವೃತ್ತಿಯಾಗಿದ್ದಾರೆ. ಇವ್ರದ್ದು ಒಂದು ತುಂಬು ಕುಟುಂಬ ಜೀವನ, ಬಹಳ ಶಿಸ್ತಿನ ಮನುಷ್ಯ, ಸರಳ ಮನುಷ್ಯ, ಮಕ್ಕಳಿಗೆ ಪಾಠ ಕಲಿಸೋದ್ರಲ್ಲಿ ಎತ್ತಿದ ಕೈ. ತಮ್ಮ ಜೀವನವನ್ನು ಅತ್ಯಂತ ಪರಿಪೂರ್ಣವಾಗಿ ತಮ್ಮ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು ಮತ್ತು ಶಾಲಾ ವಿದ್ಯಾರ್ಥಿಗಳೊಡನೆ ತುಂಬ ಸಹೃದಯದಿಂದ, ಸಪ್ರೇಮದಿಂದ ಕಳೆದಿದ್ದಾರೆ. ಮಕ್ಕಳಿಗೆ ಬಹಳ ವರ್ಷ ನಾನು ನೋಡಿದಂತೆ ಕಿಲಾರದಳ್ಳಿ ತಾಂಡಾದಲ್ಲಿ ಸುಮಾರು 21 ವರ್ಷಗಳ ಕಾಲ ನಿರಂತರವಾಗಿ ಭಾಳ ವರ್ಷ ಇವರು ಬೋಧನೆ ಮಾಡಿದ್ರು. ಇವರ ವಿದ್ಯಾರ್ಥಿಗಳು ಅನೇಕ ಜನ ನನಗೆ ಗೊತ್ತಿರೋಂಗೆ ಇಂಜಿನಿಯರ್ಗಳಾಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ, BSc ಅಗ್ರಿಕಲ್ಚರ್ ಓದ್ತಾ ಇದ್ದಾರೆ. ಅನೇಕ ವಿದ್ಯಾರ್ಥಿಗಳು ಸಹಿತ ನನಗೂ ಪರಿಚಯ ಇದ್ದಾರೆ. ನಾವೆಲ್ಲ ಕಂಡಂತೆ ಮಿಸ್ಟರ್ ಪರ್ಫೆಕ್ಟ್, ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲದಂತಹ ಜೀವನವನ್ನು ಅಮಾನುಲ್ಲಾ ಅವರು ನಡೆಸಿದ್ದಾರೆ. ಅವನ ಬಾಲ್ಯದ ಸ್ನೇಹಿತರು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತದೆ. ಶಾಲಾ ಶಿಕ್ಷಕನಾಗಿ, ಸಹೃದಯ ವಿದ್ಯಾವಂತನಾಗಿ, ಸಹೃದಯ ಗೆಳೆಯನಾಗಿ ಮತ್ತು ತುಂಬ ಹೃದಯದ ಸಂಸಾರವನ್ನು ಮಾಡಿ, ಗಂಡು ಮಗ ಮತ್ತು ಒಂದು ಹೆಣ್ಮಗು ಅವರಿಬ್ಬರ ಮದುವೆಯನ್ನು ಮಾಡಿ ಮೊಮ್ಮಕ್ಕಳನ್ನು ಹೊಂದಿ ಪರಿಪೂರ್ಣ ಜೀವನವನ್ನು ಇವತ್ತು ಮಾಡ್ತಾ ಇದ್ದಾನೆ. ಅವನಿಗೆ ದೇವರು ಮುಂದೆಯೂ ಸಹಿತ ಆಯುರಾರೋಗ್ಯ, ಐಶ್ವರ್ಯ, ಸಮಾಧಾನದ ಜೀವನವನ್ನು ಕೊಡಲಿ ಅಂತ ನಾವೆಲ್ಲರೂ ಸಹಿತ ಹಾರೈಸ್ತೀನಿ. ಸೊ ನಮ್ಮ ಗೆಳೆಯರು ಇಲ್ಲಿ ಪಕ್ಕದಲ್ಲಿ ಕೂತಿದ್ದಾರೆ, ನಾವೆಲ್ಲ ಬಾಲ್ಯದ ಗೆಳೆಯರು, ನಾವೆಲ್ಲ ಬೆಂಗಳೂರು, ತುಮಕೂರಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಅವರು ಸಹ ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಅಮಾನುಲ್ಲಾ ಸರ್ ಅವರಿಗೆ ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ. ನಾವು ಅವರ ಒಂದು ಸಹೋದ್ಯೋಗಿಗಳು. ಅವರು 9 ವರ್ಷ ನಮ್ಮ ಶಾಲೆಯಲ್ಲಿ ಕೆಲಸ ನಿರ್ವಹಿಸಿ ನಮಗೆ ಮುಖ್ಯೋಪಾಧ್ಯಾಯರಾಗಿ ಅಲ್ಲದೆ ನಮಗೆ ಸಹೋದರರಾಗಿ ಎಲ್ಲ ರೀತಿಯಲ್ಲೂ ಸಹಕರಿಸಿ ಎಲ್ಲರ ಒಂದು ಸಹಕಾರವನ್ನು ಕೊಟ್ಬಿಟ್ಟು ನಮಗೆ ತುಂಬ ಸ್ಫೂರ್ತಿಯನ್ನು ತುಂಬಿದ್ದಾರೆ. ಅವರು ಇವತ್ತು ನಿವೃತ್ತಿ ಜೀವನ, ಈಗ ಅವರು ದೇವರು ಕಾಪಾಡಲಿ, ಅವರನ್ನು ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಇಂದು ನಮ್ಮ ಶಾಲೆಯಲ್ಲಿ ವಯೋನಿವೃತ್ತಿಗೊಂಡಂತಹ ಶ್ರೀಯುತ ಬಡ್ತಿ ಮುಖ್ಯ ಗುರುಗಳಾದಂತಹ ಶ್ರೀಯುತ ಅಮಾನುಲ್ಲಾ ಸರ್ ಅವರ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಮ್ಮ ಜೊತೆ ಮುಖ್ಯ ಗುರುಗಳು ಅವರು ಬರೀ ಮುಖ್ಯ ಗುರುಗಳಾಗಿರಲಿಲ್ಲ, ನಮಗೆ ತಂದೆಯಂತೆ, ಈ ಶಾಲೆಯ ದೊಡ್ಡ ಸಹೋದರರಂತೆ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದರು. ಇವರ ಸರಳ ಸಜ್ಜನಿಕೆ ಮನೋಭಾವವು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿತ್ತು. ಇವರು ಬಡ್ತಿ ಮುಖ್ಯ ಗುರುಗಳಾಗಷ್ಟೇ ಕೆಲಸವನ್ನು ನಿರ್ವಹಿಸದೆ ಮಕ್ಕಳ ಜೊತೆ ಅಚ್ಚುಮೆಚ್ಚಿನ ಗುರುಗಳಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರ ಸ್ಫೂರ್ತಿದಾಯಕವಾದಂತಹ ನಡೆ ನುಡಿಗಳು ನಮ್ಮೆಲ್ಲರಿಗೆ ಮುಂದೆ ಆದರ್ಶಮಯವಾಗಿದ್ದಾವೆ ಎಂದು ಹೇಳುತ್ತಾ, ಸರ್ ಅವರ ನಿವೃತ್ತಿಯ ಜೀವನದಲ್ಲಿ ಅವರಿಗೆ ದೇವರು ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಹೇಳುತ್ತಾ ನಮ್ಮ ಮಾತುಗಳನ್ನು 40 ವರ್ಷದಿಂದ ನಮ್ಮ ಅಪ್ಪಾಜಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ನೋಡಿದಾಗೆ ಎಲ್ಲರೂ ಇಲ್ಲಿವರೆಗೂ ಯಾರ್ಯಾರು ಸ್ಟೂಡೆಂಟ್ಸ್ ಎಲ್ಲ ನಮ್ಮ ಅಪ್ಪಾಜಿ ಅಂಡರ್ ಓದಿದ್ದಾರೆ, ಅವರೆಲ್ಲ ತುಂಬ ಒಳ್ಳೆ ಮಾತಾಡ್ತಾ ಇದ್ದಾರೆ. ಇದೆಲ್ಲ ನೋಡಿ ಲೈಕ್ ವಿ ಫೀಲ್ ಐ ಆಮ್ ಪ್ರೌಡ್ ಆಫ್ ಯು. ಅಂತ ಬೀಳ್ಕೊಡುಗೆ ಸಮಾರಂಭ ಮಾಡಿ ಊರಿನ ಜನ ಎಲ್ಲ, ಗ್ರಾಮಸ್ಥರೆಲ್ಲ ಫೀಲಿಂಗ್ನಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಾ? ಆ ಜನಗಳ ಖುಷಿ, ಆ ಜನಗಳ ಪ್ರೀತಿ ಎಲ್ಲ ನೋಡಿ ತುಂಬ ಖುಷಿಯಾಗುತ್ತೆ. ಇಷ್ಟೆಲ್ಲ ಓದಿಸಿದ್ದಾರೆ, ಇಷ್ಟೆಲ್ಲ